ಆಗಿದ್ ಗೊತ್ತೇ ಆಗಿಲ್ಲ. ಅಪ್ಪ ಬಂದ್ ಕಾಯ್ತಾ ಇರ್ಬೋದು. ಸಿಗ್ತೀನಿ ಹಾಕಿದ್ರು ಬಲ್ಲ ಬಾಬು. ಎಂತ ಮುಗ್ಧ ಮನಸ್ಸಿನ ಹುಡುಗಿಯಪ್ಪ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇವರಪ್ಪ ಕಾಳಿಗ ರಾಕ್ಷಸ ಗುಣದವ. ಆದ್ರೆ ಇವಳು ಮಾತ್ರ ಗುಲಾಬಿ ಗಿಡದಲ್ಲಿ ಮುಳ್ಳಿದ್ರು ಹೇಗೆ ಸುಂದರವಾದ ಗುಲಾಬಿ ಹೂವು ಹೊರಡುತ್ತೋ ಹಾಗೆ ಅಷ್ಟೊಂದು ಅದ್ಭುತವಾದ ಗುಣದವಳು. ಇವಳು ಮಾತಾಡ್ತಾ ಇದ್ರೆ ಕೋಗಿಲೆ ಹಾಡ್ದಾಗಿರುತ್ತೆ. ಇವಳು ನಡೆದ್ರೆ ಹಂಸ ಕೂಡ ನಾಚಿಕೊಳ್ಳುತ್ತೆ. ಇವಳೇನಾದ್ರು ನನ್ನ ಮಡದಿಯಾಗಿ ಬಂದ್ರೆ ಕಾಲ್ ಮಾಡಿದೆ, ನಿನ್ ಬರ್ಲಿಕ್ಕೆ ಲೇಟ್ ಆಯ್ತು. ಅದಕ್ಕೋಸ್ಕರ ಹಾಗೆ ನನ್ನ ಕನಸಿನ ಹುಡುಗಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೆ. ಹೌದಪ್ಪ, ನಿಮ್ಗೆ ಹಾಗೆ ಸುಮ್ಮನೆ ಥಿಂಕ್ ಮಾಡ್ತಾ ಇದ್ದಪ್ಪ. ಬರೀ ಅವ್ರ ಬಗ್ಗೆ ನೀನ್ ಹೇಳ್ತಾ ಇರ್ತೀಯ, ಅವ್ರೊಂದು ಫೋಟೋ ತೋರಿಸಿಲ್ಲ ಅಲ್ವಾ? ಫೋಟೋ ಬೇಡ, ಅವ್ರ ಬಗ್ಗೆ ಒಂದು ಹಾಡಿನ ಮೂಲಕ ಹೇಳಿ ನನಗೆ. ಹಾಡ್ತೀಯ? ಅದು ನೀನು? ಹೌದು. ನಿಜ ಹಾಡ್ತೀಯ? ಕೇಳಿಕ್ಕೆ ರೆಡಿ? ಹೋಗ್ಬಿಡ್ತೀನಿ. ಬೇಡ ಬೇಡ, ಕೇಳಿಕ್ಕೆ ರೆಡಿ? ಖಂಡಿತ ಅಷ್ಟೇ ಹೇಳು. Come on.
ಚೆಲುವೆ ಅವಳಿಗೆ ನನ್ನ ಮನಸ್ಸು ಮೀಸಲು ಈ ಕನಸು ಮೀಸಲು ಕಾಯ್ತಾನೆ ಕ್ಷೀರು ನನ್ನ ಚೆಲುವೆ ಅವಳಿಗೆ ನನ್ನ ಮನಸ್ಸು ಮೀಸಲು ಈ ಕನಸು ಮೀಸಲು. ಹಾಡ್ತೀವಿ ನೀನು ಹಾಡ್ತೀಯ ಈ ತರ ಹಾಡ್ತೀಯ ಅಂತ ಸ್ವಲ್ಪ ಅನ್ಕೊಂಡಿದ್ದೀನಿ. ಈಗ ಗೊತ್ತಾಯ್ತಾ? ಚೆನ್ನಾಗಿ ಗೊತ್ತಾಯ್ತು. ಬಟ್ ಅವಳನ್ನ ಬೇಗ ತೋರಿಸ್ಬೇಕು ಆಯ್ತಾ? ಬೇಗ ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ, ಹಾಗೆ ನಮ್ಮ ಪ್ರೀತಿನ ಅವಳ ಮುಂದೆ ಹೇಳ್ಕೊಳ್ಳಿಕ್ಕೂ ಪ್ರಯತ್ನ ಮಾಡ್ತೀನಿ. ಅರೆ ನಿಜ ಮತ್ತೆ ತುಂಬಾ ಮಾತಾಡ್ಬೇಕು ಬಾ.